ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿಯಲ್ಲಿ ಜನಾರ್ದನ ರೆಡ್ಡಿ ಅವರ ಪತ್ನಿಗೆ ಸೇರಿದ್ದು ಎನ್ನಲಾದಂತಹ ಮಾಡೆಲ್ ಹೌಸ್ಗೆ ಬೆಂಕಿ ಬಿದ್ದಂತಹ ಪ್ರಕರಣ ನಿಮಗೆಲ್ಲ ಗೊತ್ತೇ ಇದೆ. ಈ ಮಾಡೆಲ್ ಹೌಸ್ನಲ್ಲಿ ವಿಪರೀತ ಫರ್ನಿಚರ್ಸ್ ಅನ್ನ ಇಟ್ಟಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಈಗ ಇದಕ್ಕೆ ಜನಾರ್ದನ ರೆಡ್ಡಿ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಮಾಡೆಲ್ ಹೌಸ್ನಲ್ಲಿ ಯಾವುದೇ ವಸ್ತುಗಳನ್ನು ಇಟ್ಟಿರಲಿಲ್ಲ ಅಂತಿದ್ದಾರೆ. ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯಲ್ಲೇ ಗೊಂದಲ ಮುಂದುವರೆದಿದೆ. ನಿನ್ನೆ ಮನೆಯಲ್ಲಿರೋ ವಸ್ತುಗಳನ್ನು ಸುಟ್ಟಿದ್ದಾರೆ ಅಂತ ರೆಡ್ಡಿ ಹೇಳಿದರು. ಇವತ್ತು ನೋಡಿದ್ರೆ ಮನೆಯಲ್ಲಿ ಯಾವುದೇ ವಸ್ತುಗಳು ಇರಲಿಲ್ಲ ಅಂತ ಇದೇ ಜನಾರ್ದನ ರೆಡ್ಡಿ ಹೇಳ್ತಾ ಇದ್ದಾರೆ. ಬೆಂಕಿ ಹಚ್ಚೋಕೆ ಬಂದವರು ಎಲ್ಲವನ್ನ ಒಡೆದು ಹಾಕಿದ್ದಾರೆ. ಸಿಗರೇಟ್ನಿಂದ ಬೆಂಕಿ ಅಂತ ಪೊಲೀಸರು ಹೇಳ್ತಾರೋದು ಸುಳ್ಳು ಅಂತ ಕೂಡ ಅವರು ಆರೋಪಿಸ್ತಾ ಇದ್ದಾರೆ. ಬ್ಯಾನರ್ ಗಲಾಟೆ ವೇಳೆನೆ ಆರೋಪಿಗಳನ್ನ ಬಂಧಿಸಿದ್ರೆ ಈಗ ಮಾಡೆಲ್ ಹೌಸ್ಗೆ ಬೆಂಕಿ ಬೀಳ್ತಿರ್ಲಿಲ್ಲ ಅಂತ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಪ್ರಶ್ನೆ ಇರೋದಿಷ್ಟೇ, ಇದರಲ್ಲಿ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ. ಆಮೇಲೆ ಇದು ನಿಜವಾಗ್ಲೂ ಯಾರಿಗೆ ಸೇರಿದ ಪ್ರಾಪರ್ಟಿ ಅಂತ. ಫಸ್ಟು ಇವರು ಮತ್ತು ಶ್ರೀರಾಮ್ಲು ಅವ್ರಿಗೆ ಸೇರಿದ ಪ್ರಾಪರ್ಟಿ ಅಂದರು. ಆಮೇಲೆ ಇಲ್ಲ ಇದು ಇವರೊಬ್ಬರಿಗೆ ಸೇರಿದ್ದು ಅಂದರು. ಆಮೇಲೆ ಇವ್ರ ಪತ್ನಿಗೆ ಸೇರಿದ್ದು ಅಂದರು. ಇದ್ರ ಮಧ್ಯದಲ್ಲಿ ಫರ್ನಿಚರ್ಸ್ ಎಲ್ಲ ಇಟ್ಟಿದ್ರು ಅಲ್ಲಿ ಅಂತ ಹೇಳ್ತಾ ಇದ್ರು. ಈಗ ಇವ್ರು ನೋಡಿದ್ರೆ ಇಲ್ಲ, ನಾವು ಯಾವುದೂ ಫರ್ನಿಚರ್ಸನ್ನು ಇಟ್ಟಿಲ್ಲ ಅಂತಿದ್ದಾರೆ. ಮಾಡೆಲ್ ಹೌಸ್ನಲ್ಲಿ ಫರ್ನಿಚರ್ಸ್ ಇರುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಬಹುತೇಕ ಇಲ್ಲ ಅಂತ. ಬಟ್ ಫ್ರಿಜ್ಜು ಟಿ ವಿ ಎಲ್ಲ ಇತ್ತು ಅಂತಿದ್ರು. ಸೊ ಇವ್ರ ಹೇಳಿಕೆಗಳಲ್ಲೇ ಗೊಂದಲ, ಇವ್ರ ಸಹೋದರರ ಹೇಳಿಕೆಯಲ್ಲೇ ಗೊಂದಲ ಇದೆ. ಕಾಂಗ್ರೆಸ್ನವರನ್ನು ವಿಲನ್ನಾಗಿ ಪೇಂಟ್ ಮಾಡೋದಕ್ಕೆ ವೈಭವೋಪೇರಿತ ಸುದ್ದಿಗಳನ್ನು ಹೇಳಿ ಈಗ ಸಿಕ್ಕಾಕೊಂಡ್ರ ಅನ್ನೋದು ಪ್ರಶ್ನೆ. ಲೇಔಟಲ್ಲಿ ಮನೆಗೆ ಬೆಂಕಿ ಹಚ್ಚಿರುವಂಥ ಒಂದು ಪ್ರಕರಣದ ವಿಚಾರದಲ್ಲಿ ನಿನ್ನೆ ಪೊಲೀಸರು ಏನಂದರೆ 8 ಮಂದಿನ ಅವ್ರೇನು ಬಂಧನ ಮಾಡಿ ಅದರಲ್ಲಿ ಅಪ್ರಾಪ್ತರಿಷ್ಟು ಮಂದಿ ಅನ್ನೋದನ್ನೆಲ್ಲ ಕೂಡ ಹೇಳಿ ಅವರು ಇದು ಮಾಡಿದ್ದಾರೆ. ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ ಅದು 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಆ ಒಂದು ಬೆಂಕಿಯನ್ನು ಅವ್ರು ಹಚ್ಚೋದ್ರ ಮೂಲಕ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಬೇಕು ಅನ್ನೋವಂಥದ್ದು ಸ್ಪಷ್ಟವಾಗಿ ಇವತ್ತು ನಮಗೆ ಕಂಡು ಬಂದಿರುವಂಥದ್ದು. ಇದರಲ್ಲಿ ಮುಖ್ಯವಾಗಿ ನಾನೊಂದು ಮೊದಲನೇದಾಗಿ ನಿಮಗೆ ಹೇಳಬೇಕು ಅಂತಂದರೆ, ಮಾಧ್ಯಮಗಳಲ್ಲಿ ನಾನು ಮಾತಾಡ್ತಾ ಇರುವಂಥ ಸಂದರ್ಭದಲ್ಲಿ ಪೊಲೀಸ್ ಕಂಪ್ಲೇಂಟನ್ನು ಇವತ್ತು ನಾವು ರಿಜ್ವಾನ್ ಅಂತ ಹೇಳಿಬಿಟ್ಟು ನಮ್ಮ ಸೈಟ್ ಇಂಜಿನಿಯರು ಅವರು ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು. ಆ ಘಟನೆ ಆದಾಗ, ಯಾಕೆಂದರೆ ಅವರು ನಮ್ಮ ಹೊಸದಾಗಿ ಬಂದಿರೋಂಥ SP ಮೇಡಮು ಅಲ್ಲಿ ಕೆಳಗಡೆ ಇರೋ ಅಧಿಕಾರಿಗಳ ಮಾಹಿತಿಯನ್ನು ಪಡ್ಕೊಂಡ್ಬಿಟ್ಟು ಅವ್ರು ನಿನ್ನೆ ಮಾಧ್ಯಮಗಳಿಗೆ ತರಾತುರಿಯಾಗಿ ಮೇಲ್ನೋಟಕ್ಕೆ ಹೀಗೆ ಕಂಡು ಬರ್ತಾ ಇದೆ ಅಂತೇಳಿ ಅವ್ರು ಕೆಲವೊಂದು ವಿಷಯಗಳನ್ನ ಹೇಳಿದರು. ಆದರೆ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ಅವ್ರ ಮೇಲೆ ಎಲ್ರಿಗೂ ಕೂಡ ಇದೆ. ಬಳ್ಳಾರಿಯಲ್ಲಿ ಅವ್ರು ಬಂದ ಮೇಲೆ ಭಾಳಷ್ಟು ಒಳ್ಳೆಯದಾಗ್ಬೋದು ಅಂತೇಳಿ. ಆದರೆ ಅವರು ಕೆಳಗಡೆ ಇರುವಂಥ ಅಧಿಕಾರಿಗಳು ಏನೇ ಹೇಳಿದರೂ ಕೂಡ ಕೆಲವೊಂದು ವಿಷಯಗಳನ್ನು ಸಂಪೂರ್ಣವಾಗಿ ಅವರು ತಿಳ್ಕೊಂಡು ಮಾತಾಡಬೇಕಾಗಿತ್ತು. ನಾನು ಕೆಲವೊಂದು ಕ್ಲಾರಿಟಿ ಕೊಟ್ಟು ಆಮೇಲೆ ಆ ಬೆಂಕಿ ಹಚ್ಚಿರೋ ಪ್ರಕರಣ. ಹಲವಾರು ಅನುಮಾನಗಳು ಇನ್ನೂ ಕೂಡ ಮುಂದುವರಿತಾ ಇದೆ ಈ ಪ್ರಕರಣದಲ್ಲಿ. ಜನಾರ್ದನ ರೆಡ್ಡಿ ಅವರು ದಿನಕ್ಕೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ಅನ್ನೋದು ತನಿಖೆ ನಂತರ ಗೊತ್ತಾಗುತ್ತೆ.